ಚೆನ್ನಾಗಿ ಬಿಡ ಸರಿ ನೋಡಿಲಿ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಚೆರಿ ವ್ಲಾಗ್ಸ್ ಕನ್ನಡ. ನಾನು ಸರಸ್ವತಿ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ. ಇವತ್ತಿನ ವೀಡಿಯೋದಲ್ಲಿ ಏನಿರುತ್ತೆ ಅಂತ ಹೇಳಿದ್ರೆ ಥರ್ಸ್ಡೇ ಮತ್ತು ಫ್ರೈಡೇ ವ್ಲಾಗ್ ಆಗಿರುತ್ತೆ. ನಾನು ಅಮ್ಮ ಮನೆಗೆ ಹೋಗಿದ್ದೆ. ಅಮ್ಮ ಮನೆಗೆ ಏನಕ್ಕೆ ಹೋಗಿದ್ದೆ ಅನ್ನೋದನ್ನು ನಾನು ಮುಂದೆ ವೀಡಿಯೋದಲ್ಲಿ ಹೇಳ್ತೀನಿ. ಸೊ ಅದಕ್ಕೂ ಮುಂಚೆ ಥರ್ಸ್ಡೇ ಅಪ್ಪ ಬಂದಿದ್ದರು ಮನೆಗೆ. ಇಲ್ಲೆಲ್ಲೋ ಫಂಕ್ಷನ್ಗೆ ಅಂತ ಬಂದಾಗ ಮೊಬೈಲ್ ಬಿಟ್ಟು ಹೋಗಿದ್ರು. ಸೊ ಅದನ್ನು ಪಿಕ್ ಮಾಡ್ಕೊಳ್ಳೋಣ ಅಂತ ಹೇಳಿ ಬಂದಾಗ ಸೊ ನಾನೇನು ಮಾಡಿದೆ, ನಾನು ಬರ್ತೀನಿ ಅಂತ ಹೇಳಿದೆ ಅಪ್ಪನಿಗೆ. ಅಪ್ಪನ ಮನೆಗೆ ಹೋದ್ವಿ ನಾವು ಥರ್ಸ್ಡೇ ಹೋದ್ಮೇಲೆ ಅಲ್ಲಿ ಇವತ್ತು ರಾಯರದು ಆರಾಧನೆ ಬೇರೆ ನಡೀತಾ ಇತ್ತು. ಸೊ ಥರ್ಸ್ಡೇ ಯಾವುದೇ ಕಾರಣಕ್ಕೂ ಮಿಸ್ ಮಾಡೋದೇ ಇಲ್ಲ. ಯಾವುದಾದ್ರೂ ದೇವಸ್ಥಾನಗಳಿಗೆ ಅಂದ್ಕೊಂಡ್ರೆ ಹೋಗಲೇಬೇಕು ಅಂತ ನನ್ನ ಮೈಂಡಲ್ಲಿ ಒಂದು ಕೊರಿತಾ ಇತ್ತು. ಯಾಕಂದರೆ ಇಲ್ಲಿ ನಿಯರ್ ಬೈ ನಮಗೆಲ್ಲೂ ರಾಘವೇಂದ್ರ ಸ್ವಾಮಿ ದೇವಸ್ಥಾನ ಇಲ್ಲ. ಸೊ ಅದಕ್ಕೆ ಅಮ್ಮ ಮನೆ ಹತ್ರ ಇತ್ತಲ್ಲ, ಸೊ ಹಾಗೆ ದೇವ್ರ ದರ್ಶನನೂ ಕೂಡ ಮಾಡ್ದಂಗೆ ಆಗುತ್ತೆ ಅಂತ ನಾನು ಅಪ್ಪನ ಜೊತೆ ಹೊರಟೆ. ಸಾಯಂಕಾಲ ರಘು ಜೊತೆ ರಿಟರ್ನ್ ಬಂದ್ಬಿಡೋಣ ಅಂತ ಹೇಳಿಬಿಟ್ಟು. ಬಟ್ 2 ರೀಸನ್ಗೆ ನಾನು ಅಲ್ಲಿ ಹೋಗಿದ್ದೆ. ಅದೇನು ಅಂತ ನಾನು ಕಮಿಂಗ್ ವಿಡಿಯೋದಲ್ಲಿ ಹೇಳ್ತೀನಿ. ಸೊ ದರ್ಶನಕ್ಕೆ ಅಂತ ಹೋದ್ವಿ. ತುಂಬಾ ರಶ್ ಇತ್ತು. ತುಂಬ ಅಂದರೆ ಆ ಏರಿಯಾದಲ್ಲಿ ಇದು ಬಂದು ಚುಂಚಕಟ್ಟದಲ್ಲಿ ಇರೋದು ದೇವಸ್ಥಾನ, ರಾಘವೇಂದ್ರ ಸ್ವಾಮಿ ಮಠ ಇರೋದು. ನೋಡಿ ರಾಘವೇಂದ್ರ ಸ್ವಾಮಿಗಳನ್ನ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಇದು ತೇರು, ಬೆಳ್ಳಿ ತೇರು, ಸ್ವಾಮಿಗಳನ್ನ ತೇರಿನಲ್ಲಿ ಇದು ಉತ್ಸವ ಮಾಡ್ತಾರೆ. ಸೊ ದೇವಸ್ಥಾನ ತುಂಬ ದೊಡ್ಡದಾಗಿದೆ ಮತ್ತು ದೇವಸ್ಥಾನ ತುಂಬಾ ನೀಟಾಗಿರುತ್ತೆ. ನಾನು ಸಪೋಸ್ ಏನಾದ್ರು ಥರ್ಸ್ಡೇ ಆ ಕಡೆ ಹೋದಾಗ ದೇವಸ್ಥಾನ ಅಂತೂ ವಿಸಿಟ್ ಮಾಡಿ ಬಂದೇ ಬರ್ತೀನಿ. ರಾಘವೇಂದ್ರ ಸ್ವಾಮಿ ದೇವಸ್ಥಾನ ತುಂಬ ದಿನ ಆಗಿತ್ತು ನಾನು ಕೂಡ ಹೋಗ್ಬಿಟ್ಟು. ಸೊ ದರ್ಶನ ಎಲ್ಲ ಮಾಡಿಕೊಂಡು ಹೊರಗಡೆ ಪ್ರಸಾದದ ಕ್ಯೂ ನೋಡಿ ಎಷ್ಟು ಜನ ಇದ್ದಾರೆ ಅಂತ. ಸೊ ಪುಳಿಯೋಗರೆ ಏನೋ ಮಾಡಿದರು ದೇವಸ್ಥಾನದ ಪ್ರಸಾದಕ್ಕೆ. ಸೊ ಇದು ಹೊರಗಡೆಯಿಂದ ವ್ಯೂ ಈ ಥರ ರಾಘವೇಂದ್ರ ಸ್ವಾಮಿಗಳ ಮೃತ್ತಿಕಾ ಅಂತ ಏನೋ ಹಾಕಿದ್ದಾರೆ ಬೋರ್ಡು. ಇದು ಬಂದು ತುಂಬಾ ಹಳೆಯ ದೇವಸ್ಥಾನ, ರಾಘವೇಂದ್ರ ಸ್ವಾಮಿ ದೇವಸ್ಥಾನ. ಸೊ ಅದಾದಮೇಲೆ ದರ್ಶನ ಎಲ್ಲ ಮಾಡ್ಕೊಂಡು ಬಂದು ಅಮ್ಮ ಸ್ನ್ಯಾಕ್ಸ್ಗೆ ಅಂತ ಹೇಳ್ಬಿಟ್ಟು ಒಗ್ಗರಣೆ ಅವಲಕ್ಕಿ ಮಾಡಿ ಟೀ ಮಾಡಿಕೊಟ್ಟಿದ್ರು. ಸೊ ಸ್ವಲ್ಪ ತಂಗೆ ತಿಂದ್ಕೊಂಡು ಕುಡ್ಕೊಂಡು ಕೂತಿದ್ದು. ಅದಾದಮೇಲೆ ಊಟ ಎಲ್ಲ ಮುಗಿಸಿ ಮಲ್ಕೊಂಡ್ವಿ. ನಮ್ಮಪ್ಪ ಕೂಡ ಏನೋ ಟಿ ವಿ ನೋಡ್ಕೊಂಡು ಮಾತಾಡ್ತಾಯಿದ್ರು. ಸೊ ಇದಾದಮೇಲೆ ನೆಕ್ಸ್ಟ್ ಡೇ ಕಂಟಿನ್ಯೂಟಿ ವ್ಲಾಗು, ಫ್ರೈಡೇ ವ್ಲಾಗು. ಇಲ್ಲಿ ಚೆರಿ ದುಷ್ಯಂತಂದ ಈ ಥರ ಗಾಡಿ ಇದೆ. ಆ ಗಾಡಿ ಅಂತೂ ಹೋದಾಗಿಂದ ಈ ಗಾಡಿನ ಅವ್ನು ಬಿಟ್ಟೇ ಇಲ್ಲ. ಆಟ ಆಡೋದು, ಊಟನೂ ಅದ್ರ ಮೇಲೆ, ತಿಂಡಿನೂ ಅದ್ರ ಮೇಲೆ. ಅದೇನೋ ತುಂಬಾ ಇಷ್ಟ ಆಗೋಯ್ತು ಅವ್ನಿಗೆ ಈ ಗಾಡಿ ಅಂತ ಹೇಳಿದ್ರೆ. ಸೊ ಅದಾದಮೇಲೆ ಬ್ರೇಕ್ಫಾಸ್ಟ್ ಅಮ್ಮ ಮಾಡಿದರು. ಬೆಳಗ್ಗೆ ಚಿತ್ರಾನ್ನ ಮಾಡಿದರು. ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಹಾಗೆ ಸುಮ್ಮನೆ ಚರಿ ಆಟಾಡ್ತಿರೋದನ್ನು ಒಂದು ಗ್ಲಿಂಪ್ನ ತೊಗೊಂಡೆ. ಸೊ ಒಳ್ಳೆ ಕ್ವಾಲಿಟಿ ಟೈಮ್ನ ಮೇಂಟೈನ್ ಆಯಿತು ನನಗೆ 2 ಡೇಸು. ನಾನು ಹೋದರೆ ತೀರಾ 2 ದಿನ 3 ದಿನ ಇರೋದು ತುಂಬಾ ರೇರು. ಬಟ್ ಹೋದರೆ ನೈಟೇ ಬಂದುಬಿಡ್ತೀನಿ, ನಾನು ನೆಕ್ಸ್ಟ್ ಡೇ ಬರ್ತೀನಿ. ಒಂದಿನ ಹತ್ತತ್ರ ಅಷ್ಟೇನೆ. ಇಲ್ಲಿ ಅಮ್ಮ ಮಧ್ಯಾಹ್ನ ಊಟಕ್ಕೆ ರೆಡಿ ಮಾಡ್ತಾಯಿದ್ರು. ಚರಿ ಅವ್ರ ಅಜ್ಜಿ ಹತ್ರ ಕೂತ್ಕೊಂಡು, ಗೊತ್ತಲ್ಲ ಮೊಮ್ಮಕ್ಕಳು ಏನು ಕಿತಾಪತಿ ಮಾಡ್ತಾರೆ ಅಂದರೆ ಅಜ್ಜಿ ತಾತನ ಜೊತೆ. ನೋಡಿ ಎಲ್ಲಿಂದ ಎಷ್ಟೊತ್ತು ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೂ ಇದರಲ್ಲೇ ಆಟ ಆಡ್ತಾ ಇದ್ದ ಅವನು. ಸೊ ಅದಾದಮೇಲೆ ಜಸ್ಟ್ ಹಂಗೆ ಒಂದು ವ್ಯೂ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಜಸ್ಟ್ ಹಂಗೆ ಒಂದು ಗ್ಲಿಂಪ್ನ ಕ್ಯಾಪ್ಚರ್ ಮಾಡ್ತಾಯಿದ್ದೆ. ಅಪ್ಪ ಹೊರಗಡೆ ಎಲ್ಲೋ ಹೋಗಿದ್ರು, ಬಂದರು ಮೇಲೆ. ಸೊ ಅದಾದಮೇಲೆ ಇವನು ಚರಿ ಬಿಡಲೇ ಇಲ್ಲ, ಮತ್ತೆ ಹಠ ಮಾಡ್ದೆ ನನ್ನನ್ನು ಕರ್ಕೊಂಡೋಗಿ ತಾತ ಟಾಟಾ ಅಂತ. ಕೆಳಗಡೆ ದೊಟ್ಟೆ ಹೋಗ್ಬಿಟ್ಟಿದ್ದಾನೆ, ಗೊತ್ತೇ ಆಗಿಲ್ಲ. ಆಮೇಲೆ ನಾನು ಮೇಲ್ಗಡೆ ನಿಂತ್ಕೊಂಡು ಹುಡುಕ್ತಾ ಇದ್ದೀನಿ. ನೋಡಿದ್ರೆ 10 ಹುಡುಗನ ಜೊತೆ ಆಟ ಆಡ್ತಾ ಇದ್ದ ಚರಿ. ಅದಾದಮೇಲೆ ನಮ್ಮಪ್ಪ ಕರೆದ್ರು, ಬರಲಿಲ್ಲ. ಸರಿ ಆಯ್ತು ಇರಮ್ಮ, ಒಂದು ರೌಂಡ್ ಬರ್ತೀನಿ ಅಂತ ಹೇಳ್ಬಿಟ್ಟು ಹೋದರು. ನಾವು ಈ ಥರ ರೂಢಿ ಎಲ್ಲ ಏನೂ ಮಾಡಿಲ್ಲ ಅವನಿಗೆ ಓಡಾಡಿಸೋದು ಗಾಡಿನಲ್ಲಿ ಜಾಸ್ತಿ ಎಲ್ಲ. ಯಾಕಂದರೆ ಅವರಪ್ಪ ಮಾರ್ನಿಂಗಿಂದ ಬ್ಯುಸಿ ಇರ್ತಾರೆ. ಮಾರ್ನಿಂಗ್ ಕೆಲವೊಂದು ಸಲ ಹೋಗ್ಬೇಕಾದ್ರೆ ಬಾಯ್ ಅಂತ ಸಮಾಧಾನವಾಗಿ ಮಾಡ್ತಾನೆ, ಒಂದೊಂದು ಸಲ ಹಠ ಮಾಡ್ತಾನೆ. ಬಟ್ ಆವಾಗ ಒಂದೊಂದು ರೌಂಡ್ ಹಾಕ್ಸಿ ಕೊಡ್ತಾರೆ ರಘು. ಬಟ್ ಸಂಡೇ ಅಂತೂ ಮನೇಲಿದ್ದಾಗ ಓಡಾಡೋದು ಅಷ್ಟೇ, ಬಿಟ್ಟರೆ ಇನ್ನು ವೀಕ್ ಡೇಸಲ್ಲೆಲ್ಲ ಅವನ್ನ ಓಡಾಡ್ಸೋದು ತುಂಬಾ ಕಮ್ಮಿ. ಸೊ ಅದಕ್ಕೆ ಅವ್ನಿಗೆ ಈ ಥರ ಗಾಡಿಗಳು ಏನಾದರೂ ನೋಡ್ತು ಅಂತ ಹೇಳಿದ್ರೆ ಅವನು ಸಾಮಾನ್ಯವಾಗಿ ಬಿಟ್ಟಂತೂ ಬರಲ್ಲ. ಇಲ್ಲಿ ಹುಡ್ಗಂದದು ಗಾಡಿ ಬೈಕ್ನ ಇಟ್ಕೊಂಡು ಆಟಾಡ್ತಿದ್ದಾನೆ. ಸೊ ಅದೇ ಒಂದು ಗ್ಲಿಂಪ್ನ ತೊಗೊಂಡೆ, ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು. ಇಲ್ಲೇ ಅವ್ರ ತಾತನ ಜೊತೆ ಹೋಗೋದಕ್ಕೆ ರೆಡಿಯಾಗಿ ನಿಂತಿದ್ದಾನೆ.
ಅವ್ನಿಗೇನಂದರೆ ತಾತ ಮಾಮ ಅಂದರೆ ಪ್ರಾಣ. ಅವರಿಬ್ಬರಿಂದೇ ಬಿಡ್ದ ಅಂದರೆ ಅವರು ರೌಂಡ್ ಓಡಿಸೋವರೆಗೂ ಬಿಡೋದಿಲ್ಲ. ಇಲ್ಲ ನಮ್ಮ ಅಪ್ಪಂಗೆ ಸ್ವಲ್ಪ ಭಯ ಅವನ್ನ ಓಡಾಡ್ಸೋದಕ್ಕೆ, ಯಾಕಂದರೆ ಅವ್ನಿಗಿನ್ನೂ ಅಭ್ಯಾಸ ಇಲ್ಲ ಅಂತ. ಸೊ ಅದಾದಮೇಲೆ ಕರ್ಕೊಂಡು ಬಂದು ರೌಂಡೆಲ್ಲ ಮುಗಿಸ್ಕೊಂಡು ಇಲ್ಲಿ ಗಿಡಗಳ ಹತ್ರ ಮಣ್ಣು ನೀರು ಹಾಕಿದ್ದಾರೆ ಗಿಡಕ್ಕೆ. ನಮ್ಮಪ್ಪ ಬೆಳಗ್ಗೆ ಗೊತ್ತಾಗಿಲ್ಲ ಇವನೇನು ಮಾಡಿದ್ದಾನೆ, ಆ ಮಣ್ಣು ಹತ್ರ ಎಲ್ಲ ಕೈ ಆಡಿಸೋದು. ಎಷ್ಟೊಂದು ಗಿಡಗಳ ಪಾಟ್ನ ತೆಗೆದ್ಬಿಟ್ಟು ಆ ಕಡೆ ಇಟ್ಟಿದ್ದಾರೆ. ಹೋದಾಗಿಂದ ಆ ಮಣ್ಣ ಇಳಿಯೋದು, ಗಿಡನ ಕಿತ್ತಾಕೋದು, ಬರೀ ಅದೇ ಮಾಡ್ತಿದ್ದ ಚರಿ. ಏನಂದರೆ ಅಲ್ಲಿ ಹೋದರೆ ಇದೊಂದು ಕೆಲಸ ಜಾಸ್ತಿ ಒಂದು ಮಲಗೋದು, ನಿದ್ದೆ ಕಮ್ಮಿ ಮಾಡ್ತಾನೆ, ಆಟ ಜಾಸ್ತಿ. ಯಾಕಂದರೆ ಇಲ್ಲಿ ಒಬ್ಬನೇ ಇರ್ತಾನೆ ಯೂಶ್ವಲಿ. ಅಲ್ಲಿ ಅವ್ರ ಅಜ್ಜಿ ತಾತ, ಅವ್ರ ಮಾಮ ದುಷ್ಯಂತ, ಅವ್ರ ಅತ್ತೆ ಎಲ್ಲ ಇರೋದ್ರಿಂದ ಅವನಿಗೆ ಜಾಸ್ತಿ ಪ್ಯಾಂಪರಿಂಗ್ ಇರೋದ್ರಿಂದ ಆಟ ಜಾಸ್ತಿ ಆಡೋದು. ಎಲ್ಲಿ ಜನ ಮಕ್ಕಳು ಜಾಸ್ತಿ ಇರ್ತಾರೆ ಅಲ್ಲಿ ಅವನಿಗೆ ಜಾಸ್ತಿ ಖುಷಿ ಆಗತ್ತೆ. ಸೊ ಇಲ್ಲಿ ನಾನು ಚರಿ ಇಬ್ಬರೇ ಇರ್ತೀವಿ ಯೂಶ್ವಲಿ. ಅದರಿಂದ ಅವನಿಗೆ ಸ್ವಲ್ಪ ಜನ ನೋಡಿದ ತಕ್ಷಣ ಬೇಗ ಖುಷಿ ಆಗಿಬಿಡ್ತಾನೆ. ಸೊ ಅದಾದಮೇಲೆ ನಾನು ಏನಕ್ಕೆ ಹೋಗಿದ್ದಿದ್ದು ಅಮ್ಮ ಮನೆಗೆ ಅಂತ ಹೇಳಿದ್ರೆ, ಚರಿಗೆ ಒಂದು 15 ಡೇಸ್ ಬಿಫೋರು ಕರೆಕ್ಟಾಗಿ ಭೀಮನ ಅಮಾವಾಸ್ಯೆ ಟೈಮಲ್ಲಿ ಹುಷಾರಿರಲಿಲ್ವಲ್ಲ, ಹೈ ಫೀವರ್ ಇತ್ತಲ್ಲ. ಸೊ ಆ ಟೈಮಲ್ಲಿ ನಾನು ಅಮ್ಮ ಮನೆ ಹತ್ರನೇ ಒಂದು ಡಾಕ್ಟರ್ನ ಕನ್ಸಲ್ಟೇಷನ್ ಮಾಡೋಣ ಅಂದ್ಬಿಟ್ಟು ಅವತ್ತು ಅಮಾವಾಸ್ಯೆ ದಿವಸನೇ ಹೋಗಿದ್ವಿ ನಾವು. ಬೆಳಗ್ಗೆ ಪೂಜೆ ಎಲ್ಲ ಮುಗಿಸಿ 4-5 ಗಂಟೆಗೆ ಹೋದ್ವಿ ನಾವು. ನನ್ನ ತಮ್ಮ ಫೋನ್ ಮಾಡಿ ಹೇಳ್ದ, ಬಾ ಇಲ್ಲಿ ಒಳ್ಳೆ ಡಾಕ್ಟ್ರ್ ಇದ್ದಾರೆ, ಪೀಡಿಯಾಟ್ರಿಷನ್ನೇ ಒಂದು ಸಲ ತೋರಿಸೋಣ ಅಂದ್ಬಿಟ್ಟು. ಸೊ ಸಾಯಂಕಾಲ ಹೋದಾಗ ದೇವಸ್ಥಾನದ ಮುಂದೆಗಡೆನೇ ಇದು ಕ್ಲಿನಿಕ್ ಇರೋದು. ಕನ್ಸಲ್ಟೇಷನ್ ಎಲ್ಲ ತೊಗೊಂಡು ಅದಾದಮೇಲೆ ಹೊರಗಡೆ ಬಂದ್ವಿ. ದೇವಸ್ಥಾನದಲ್ಲಿ ಅವಾಗ ಊರಬ್ಬನೇ ಏನೋ ನಡೀತಾ ಇತ್ತು ಅನಿಸುತ್ತೆ. ಸೊ ಅದಾದಮೇಲೆ ಅಮ್ಮ ದೇವಸ್ಥಾನ ಇಲ್ಲಿವರೆಗೂ ಬಂದಿದ್ದೀವಿ, ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಹೋಗೋಣ ಬಾ ಅಂತೇಳಿದ್ರು. ಏನಂದರೆ ಹೆಣ್ಮಕ್ಳು ಏನಾದರೂ ಹೋದಾಗ ಊರಬ್ಬ ಆ ಥರ ನಡಿಬೇಕಾದ್ರೆ ಏನಾದರೂ ಹರಿಸ್ಕೊಂಡು ಬರೋದು, ಇಲ್ಲ ಏನಾದರೂ ಪೂಜೆ ಮಾಡ್ತೀವಿ ಅಂದ್ಕೊಂಡು ಬರೋದು ಸರ್ವೇ ಸಾಮಾನ್ಯ. ಸೊ ಚರಿಗೆ ಆ ಟೈಮಲ್ಲಿ ತುಂಬ ಹೈ ಫೀವರ್ 104, 105 ಇತ್ತು. ಸೊ ದೇವಸ್ಥಾನಕ್ಕೆ ಹೋದಾಗ ನಾನು ಮಾರಮ್ಮ ತಾಯಿ ಹತ್ರ ಕೇಳ್ಕೊಂಡಿದ್ದೆ, ಆ ಮಗುಗೆ ಆದಷ್ಟು ಬೇಗ ಹುಷಾರಾಗಂಗೆ ಮಾಡಮ್ಮ ಅಂತ, ಈ ಥರ ತಂಬಿಟ್ಟಿನ ಆರತಿ ಮಾಡ್ಕೊಂಡು ಬರ್ತೀನಿ ಅಂತ. ಸೊ ಆ ರೀಸನ್ಗೋಸ್ಕರ ನಾನು 2 ದಿನ ಸ್ಟೇ ಮಾಡಬೇಕಾಯಿತು. ಇಲ್ಲಿ ಅಮ್ಮ ಸ್ನಾನ ಎಲ್ಲ ಮಾಡಿಕೊಂಡು ಮಡಿ ಮಾಡಿಬಿಟ್ಟು ನನಗೆ ಸಾಯಂಕಾಲ ತಂಬಿಟ್ಟಿನ ಆರತಿ ರೆಡಿ ಮಾಡಿಕೊಟ್ರು. ಸೊ ಅದಾದಮೇಲೆ ನಾನು, ಅಶ್ವಿನಿ, ಅಪ್ಪ, ಅಮ್ಮ, ಚರಿ ಮತ್ತು ದುಷ್ಯಂತ ಇಷ್ಟು ಜನನು ದೇವಸ್ಥಾನಕ್ಕೆ ಹೋದ್ವಿ. ದೇವಸ್ಥಾನಕ್ಕೆ ಹೋಗಿ ಆರತಿ ಎಲ್ಲ ಮಾಡಿಕೊಂಡು ಮೊಸರನ್ನ ನೈವೇದ್ಯ ಮಾಡಿದರು ಅಮ್ಮ. ಅದಾದಮೇಲೆ ತೆಂಗಿನಕಾಯಿ ಎಲ್ಲ ಅಂದರೆ ತೆಂಗಿನಕಾಯಿ ಎಲ್ಲ ಹೊಡೆದು ಪೂಜೆ ಮಾಡಿಕೊಂಡು ಆ ಪೂಜೆ ಎಲ್ಲ ಮುಗಿಸ್ಕೊಂಡ್ವಿ. ಇದು ದೇವಸ್ಥಾನಕ್ಕೆ ಹೋದ್ಮೇಲೆ ದೀಪ ಹಚ್ಕೊಳ್ಳೋ ಅಂಥದ್ದು, ತುಪ್ಪದ ದೀಪನೇ ಹಚ್ಚಿದ್ವಿ. ಇವಾಗ ಶುಕ್ರವಾರ ಬೇರೆ ಇದ್ದಿದ್ದರಿಂದ ಶ್ರಾವಣ ಶುಕ್ರವಾರ ಸಂಪತ್ ಲಕ್ಷ್ಮಿ ಪೂಜೆ ಕೂಡ ಮಾಡ್ದಂಗೂ ಆಗುತ್ತೆ ಅಂದ್ಬಿಟ್ಟು ಅಮ್ಮ ಮನೇಲೂ ಮಾಡಿದ್ರು, ಪೂಜೆನ ಆರತಿ ಮಾಡಿದ್ರು. ಅದಾದಮೇಲೆ ದೇವಸ್ಥಾನಕ್ಕೆ ಬಂದಮೇಲೆ ಪುರೋಹಿತರು ದೇವ್ರಿಗೆ ಆರತಿ ಮಾಡ್ಕೊಡ್ತೀನಮ್ಮ, ಆಮೇಲೆ ನೀನು ಬೆಳಗುವಂತೆ ಅಂತ ಹೇಳಿದ್ರು. ಅಷ್ಟೊತ್ತಿಗೆ ಹಣ್ಣು ಕಾಯಿ ಎಲ್ಲ ಮಾಡಿ ಪ್ರಸಾದ ಕೂಡ ದೇವ್ರ ಮುಂದೆ ಇಟ್ಬಿಟ್ಟು ಆರತಿ ಮಾಡಿಕೊಟ್ರು. ಅದಾದಮೇಲೆ ನನಗೆ ಒಂದು ಸಲ ಆರತಿ ಬೆಳಗಿದ್ರೇ ನನಗೂ ಸಮಾಧಾನ ಅಂತ ಹೇಳ್ಬಿಟ್ಟು ಅವರು ಆರತಿ ಕೊಟ್ಟಮೇಲೆ ನಾನಿಲ್ಲಿ ಮಾರಮ್ಮ ತಾಯಿಗೆ ಎದುರೆತ್ತೋದು ಅಂತ ಹೇಳ್ತಾರೆ, ಅಂದರೆ ತಂಬಿಟ್ಟಿನ ಆರತಿನಲ್ಲಿ ಆರತಿ ಮಾಡೋ ಅಂಥದ್ದು. ಬಟ್ ನಾವೇನೇ ಹರಕೆ ಮಾಡಿಕೊಂಡ್ರು ಆದಷ್ಟು ಬೇಗ ತೀರಿಸಿದ್ರೇ ಒಳ್ಳೆಯದು. ಏನಂದರೆ ನಾವು ಮರ್ತೋಗ್ತೀವಿ ಜಾಸ್ತಿ, ಅದೇನೇ ಪ್ರಾಬ್ಲಮ್ಮು. ಬಟ್ ಹರಕೆ 12 ವರ್ಷ ಅಂತ ಹೇಳ್ತಾರೆ. ಆದರೂ ಕೂಡ ನಾನು ಇರಲಿ ಅಂದ್ಬಿಟ್ಟು ಅಮ್ಮನಿಗೆ ಹಿಂದಿನ ದಿವಸ ಫೋನ್ ಮಾಡಿ ಕೇಳಿದೆ, ಮಾಡ್ಬೋದಾ, ಸಂಡೇ ಬರ್ತೀನಿ ಅಂತ ಹೇಳಿದ್ದೆ ನಾನು ಆ್ಯಕ್ಚುಲಿ. ಬಟ್ ಎನಿವೆ ಅಪ್ಪ ಬರ್ತಿದ್ರಲ್ಲ, ಸೊ ಹೆಂಗಿದ್ರು ಮನೇಲೇ ಇರ್ತೀನಲ್ಲ, ಸರಿ ಹೋದಂಗೂ ಆಗುತ್ತೆ, 2 ಕೆಲಸನೂ ಆಗುತ್ತೆ, ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೂ ಹೋದಂಗೆ ಆಗುತ್ತೆ, ನೆಕ್ಸ್ಟ್ ಡೇ ಫ್ರೈಡೇ ದೇವ್ರಿಗೂ ಕೂಡ ಆರತಿ ಮಾಡ್ದಂಗೆ ಆಗುತ್ತೆ ಅಂತ ಹೇಳ್ಬಿಟ್ಟು 2 ದಿನ ನಾನು ಅಲ್ಲೇ ಸ್ಟೇ ಮಾಡಿದ್ದಂಥದ್ದು. ಸೊ ಅದಾದಮೇಲೆ ಇಲ್ಲಿ ಅಪ್ಪ ಪ್ರಸಾದ ಹಂಚ್ತಿದ್ದಾರೆ, ಇವ್ರು ನಮ್ಮಪ್ಪ. ಸೊ ಅದಾದಮೇಲೆ ಇಲ್ಲಿ ಚರಿನ ಇಟ್ಕೊಂಡಿರೋದು ನಮ್ಮಮ್ಮ. ದುಷ್ಯಂತ ಇಲ್ಲಿ ಆಟಾಡ್ತಾ ಇದ್ದಾನೆ. ಮಕ್ಕಳು ಜಾಸ್ತಿ ಇದ್ದರು ಇಲ್ಲಿ ದೇವಸ್ಥಾನದ ಹತ್ರ ಅಂತ ಹೇಳ್ಬಿಟ್ಟು ಮಕ್ಕಳ ಜೊತೆ ಆಟಾಡ್ತಾಯಿದ್ರು. ಸೊ ದೇವ್ರ ಪೂಜೆ ಎಲ್ಲ ಮುಗೀತು. ಸೊ ಹೊರಗಡೆಯಿಂದ ಇಲ್ಲಿ ಅಶ್ವಿನಿ ಕೂಡ ಚರಿನ ಇಟ್ಕೊಂಡು ಆಟಾಡಿಸಿದ್ದಾಳೆ. ಸೊ ಹೊರಗಡೆಯಿಂದ ಒಂದು ವ್ಯೂ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಈ ಥರ ತೊಗೊಂಡೆ. ತುಂಬಾ ಚೆನ್ನಾಗಿ ಪೂಜೆ ಕೂಡ ಆಯಿತು, ಮನ್ಸಿಗೆ ನೆಮ್ಮದಿ ಅಂತ ಅನ್ನಿಸ್ತು. ಅಂದ್ಕೊಂಡಿದ್ದಿನ ಅವಾಗಲೇ ಮಾಡಿಬಿಟ್ರೆ ತುಂಬ ಸಮಾಧಾನ. ಸೊ ಮನೆಗೆ ಬಂದಮೇಲೆ ನಮ್ಮ ದೇವ್ರ ಮನೆ ಹತ್ರ ನಿಂತ್ಕೊಂಡು ಒಂದು ಫೋಟೋ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ತೊಗೊಂಡೆ.
ಸೊ ಇದಾಗಿತ್ತು ಥರ್ಸ್ಡೇ ಮತ್ತು ಫ್ರೈಡೇ ವ್ಲಾಗು. ಹೇಗೆ ಅನ್ನಿಸ್ತು ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ಸೊ ಪ್ಲೀಸ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ.